ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ರೈತರ ಎಕ್ಸ್ಪೆಕ್ಟೇಷನ್, ಅವರ ನಿರೀಕ್ಷೆ ಏನಿತ್ತು ಅಂದರೆ ಡ್ಯಾಮ್ ಭರ್ತಿಯಾಗಿದೆ. 2 ಬೆಳೆ ಬೆಳೆಯೋಕೆ ಈ ಬಾರಿ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ನೀರನ್ನು ಸರಿಯಾಗಿ ಆ ಮಂಡಳಿಯವರು ನಿರ್ವಹಣೆ ಮಾಡಿದ್ದೇ ಆದಲ್ಲಿ ನಮಗೆ ಬರದಿಂದ ಆದ ನಷ್ಟವನ್ನು ಭರಿಸ್ಕೊಳ್ಳೋಷ್ಟು ಬೆಳೆಯನ್ನು ತೆಗಿಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಭರ್ತಿಯಾಗಿದ್ದ ಜಲಾಶಯವನ್ನು ನೋಡಿ ನಿಟ್ಟುಸಿರು ಬಿಟ್ಟಿದ್ರು ರೈತರು. ಆದರೆ ಈಗ ಆ ಡ್ಯಾಮಿನ 19ನೇ ನಂಬರ್ ಗೇಟಿನ ಕ್ರಸ್ಟ್ ಗೇಟಿನ ಚೈನ್ ಕಟ್ಟಾಗಿರೋದ್ರಿಂದಾಗಿ ನೀರನ್ನು ಹಿಡಿದಿಡೋದು ಕಷ್ಟ ಆಗಿದೆ. ಅದನ್ನು ರಿಪೇರ್ ಮಾಡಬೇಕು ಅಂತಂದರೆ ಇರುವ ನೀರು, ಶೇಖರಣೆ ಆಗಿರುವ ನೀರನ್ನು ಆಚೆ ಬಿಡಬೇಕು ಅನ್ನೋದು ನೀರಾವರಿ ತಜ್ಞರ, ಎಕ್ಸ್ಪರ್ಟ್ಗಳ ಮಾಹಿತಿ, ಅಭಿಪ್ರಾಯ ಕೂಡ ಆಗಿದೆ. ಹೀಗಾಗಿ ಅನಿವಾರ್ಯವಾಗಿ ನೀರನ್ನು ಆಚೆ ಬಿಡಲೇಬೇಕಾದ ಪರಿಸ್ಥಿತಿ. ಇದರ ನೇರ ಪರಿಣಾಮವನ್ನು ಅನುಭವಿಸೋದು ಇದು ಅಧಿಕಾರಿಯ ನಿರ್ಲಕ್ಷ್ಯನೋ, ಸರ್ಕಾರಗಳ ಬೇಜವಾಬ್ದಾರಿಯೋ, ಮತ್ತೊಂದೋ ಮಗದೊಂದೋ, ಆದರೆ ಇದರಿಂದ ನೇರವಾಗಿ ತೊಂದರೆ, ತಾಪತ್ರಯವನ್ನು, ನಿರಾಶೆಯನ್ನು ಅನುಭವಿಸೋರು ತುಂಗಭದ್ರಾ ಜಲಾಶಯ ಭಾಗದಲ್ಲಿರ್ತಕ್ಕಂಥ ಜನ. ಆ ಜಲಾಶಯದ ನೀರನ್ನು ಆಶ್ರಯ ಮಾಡಿದಂಥ ರೈತರು. ಕುಡಿಯೋ ನೀರಿಗೆ, ಹಾಗೆ ಬೆಳೆಗೆ, ಈ ನೀರನ್ನೇ ನಂಬಿದ ಜನರಿಗೆ ಇದೀಗ ಅಭದ್ರತೆ ಕಾಡ್ತಾ ಇದೆ. ಡ್ಯಾಮ್ನಿಂದ ಪೋಲಾಗ್ತಿರೋ ನೀರನ್ನು ನೋಡಿ ರೈತರು ನಮ್ಮ ಜೀವನಕ್ಕೆ ಕೊಳ್ಳಿ ಬಿದ್ದಂಗಾಗಿದೆ ಅಂತ ಮಾತನಾಡ್ತಿದ್ದಾರೆ. ರೈತರ ಸಂಕಷ್ಟ ಯಾವ ಮಟ್ಟಕ್ಕಿದೆ ಅದನ್ನು ವಿವರಿಸುತ್ತೆ ಈ ವರದಿ. ತುಂಗಭದ್ರಾ ಜಲಾಶಯ ರಾಜ್ಯದ ಅತಿ ದೊಡ್ಡ ಜಲಾಶಯ, ಕರುನಾಡಿನ ಜೀವನಾಡಿ, ಲಕ್ಷ ರೈತರ ಜೀವನಧಾರ. ಮಳೆಯ ನರ್ತನಕ್ಕೆ ಟಿಬಿ ಡ್ಯಾಂ ಮೈತುಂಬಿತ್ತು, ಮೇಘನಾದಕ್ಕೆ ತುಂಬಿ ತುಳುಕ್ತಾ ಇತ್ತು. 105 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ 104.5 ಟಿಎಂಸಿ ನೀರು ಸಂಗ್ರಹವಾಗಿತ್ತು. ಇಂಥ ಜಲಾಶಯದ ಮೇಲೆ ಅದು ಯಾರ ಕಣ್ಬಿತ್ತೋ ಗೊತ್ತಿಲ್ಲ. ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ನ ಚೈನ್ ತುಂಡು ತುಂಡಾಗಿದೆ. ಟಿಬಿ ಡ್ಯಾಂನ ಲಕ್ಷ ಕ್ಯೂಸೆಕ್ ನೀರು ಪೋಲು. ನಿಜ, ಕ್ರಸ್ಟ್ ಗೇಟ್ ಚೈನ್ ತುಂಡಾಗಿರೋ ಪರಿಣಾಮ ತುಂಗಭದ್ರಾ ಜಲಾಶಯದಿಂದ ಲಕ್ಷ ಕ್ಯೂಸೆಕ್ ನೀರು ಪೋಲಾಗ್ತಿದೆ. ಸುಮಾರು 3 ಲಕ್ಷ ಕ್ಯೂಸೆಕ್ನಷ್ಟು ನೀರನ್ನ ನದಿಗೆ ಹರಿಬಿಡಲಾಗಿದೆ. ಹೊಸ ಗೇಟ್ನ ಅಳವಡಿಸಬೇಕಾದ್ರೆ ಜಲಾಶಯದಲ್ಲಿರೋ 60 ಟಿಎಂಸಿ ನೀರನ್ನ ಖಾಲಿ ಮಾಡಬೇಕು. ಅದರ ಅರ್ಥ ಒಂದು ಕೆಆರ್ಎಸ್ ಡ್ಯಾಂ ಸಂಪೂರ್ಣವಾಗಿ ಖಾಲಿ ಮಾಡಿದಂತೆ. ನಿಜ, ತುಂಗಭದ್ರಾ ಜಲಾಶಯದಿಂದ ಲಕ್ಷ ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಟ್ಟ ಪರಿಣಾಮ ಹಂಪಿಯ ಸ್ಮಾರಕಗಳು ಮತ್ತೆ ಮುಳುಗಡೆಯಾಗಿವೆ. ಹಂಪಿಯ ಸಾಲು ಮಂಟಪ, ಜನಿವಾರ ಮಂಟಪ, ಧಾರ್ಮಿಕ ವಿಧಿವಿಧಾನಗಳ ಮಂಟಪ, ಪುರಂದರ ದಾಸರ ಮಂಟಪ ತುಂಗಭದ್ರಾ ನದಿ ನೀರಲ್ಲಿ ಮುಳುಗಿ ಹೋಗಿದೆ. ಮುಳುಗುವ ಭೀತಿಯಲ್ಲಿ ಕಂಪ್ಲಿ ಸೇತುವೆ. ಟಿಬಿ ಡ್ಯಾಂ ಗೇಟ್ ತುಂಡಾದ ಕಾರಣ ಬಳ್ಳಾರಿಯಲ್ಲಿ ಕಂಪ್ಲಿ ಸೇತುವೆ ಮತ್ತೆ ಮುಳುಗುವ ಭೀತಿಯಲ್ಲಿದೆ. ಸೇತುವೆ ಮುಳುಗೋಕೆ ಇನ್ನು 2 ರಿಂದ 3 ಅಡಿ ಮಾತ್ರ ಬಾಕಿ ಇದೆ. ಮುಂಜಾಗ್ರತಾ ಕ್ರಮವಾಗಿ ಸೇತುವೆ ಮೇಲೆ ಸಂಚಾರವನ್ನ ಬಂದ್ ಮಾಡಲಾಗಿದೆ. ರೈತರ ಜೀವನಕ್ಕೂ ಕೊಳ್ಳಿಟ್ಟ ಚೈನ್ ಲಿಂಕ್. ಭೀಕರ ಬರದಿಂದ ಕೊಪ್ಪಳ, ವಿಜಯನಗರದ ರೈತರು ತತ್ತರಿಸಿ ಹೋಗಿದ್ರು. ಈ ಬಾರಿಯಾದ್ರೂ ಉತ್ತಮ ಫಸಲು ನೋಡೋ ಕನಸು ಕಂಡಿದ್ರು. ಆದರೆ ಟಿಬಿ ಡ್ಯಾಂನಲ್ಲಿ ತುಂಡಾದ ಗೇಟ್ ಚೈನ್ ರೈತರ ಜೀವನಕ್ಕೂ ಕೊಳ್ಳಿ ಇಟ್ಟಿದೆ. ಜಲಾಶಯದಲ್ಲಿ 60 ಟಿಎಂಸಿ ನೀರು ಖಾಲಿಯಾದ್ರೆ ಉಳಿದ ನೀರು ರೈತರು ಬೆಳೆದ ಒಂದೇ ಒಂದು ಬೆಳೆಗೂ ಸಾಕಾಗೋದಿಲ್ಲ. ಕಿರು ಸೇತುವೆ ಮೇಲೆ ಜನರ ಹುಚ್ಚಾಟ. ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿದೆ. ಇಷ್ಟಾದರೂ ಕೊಪ್ಪಳದಲ್ಲಿ ಟಿಬಿ ಡ್ಯಾಂ ಬಳಿ ಇರೋ ಕಿರು ಸೇತುವೆ ಮೇಲೆ ಹುಚ್ಚಾಟ ಆಡ್ತಿದ್ದಾರೆ. ಅಪಾಯದ ಸ್ಥಳದಲ್ಲಿ ನಿಂತು ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದಾರೆ. ಕೂಡಲೇ ಎಚ್ಚೆತ್ತ ಪೊಲೀಸರು ಸೇತುವೆ ಮೇಲೆ ನೆರೆದಿದ್ದವರನ್ನ ಓಡಿಸಿದ್ರು. ಕ್ಯಾಮರಾಮ್ಯಾನ್ ದುರ್ಗೇಶ್ ಜೊತೆ ಈರಯ್ಯ ಹಿರೇಮಠ, ಕೊಪ್ಪಳ. ಹೇಳಿಕಳಿ ಭೀಕರ ಬರಗಾಲದಿಂದ ಈಗಷ್ಟೇ ರೈತ ಚೇತರಿಸಿಕೊಳ್ತಿದ್ದಾನೆ. ಇನ್ನು 3 ರಾಜ್ಯ, ಕೇವಲ ಕರ್ನಾಟಕ ಮಾತ್ರ ಅಲ್ಲ, 3 ರಾಜ್ಯದ 8 ಜಿಲ್ಲೆಗಳ ಅಕ್ಷರಶಃ ಜೀವನಾಡಿ ಅಂದರೆ ಅದು ತುಂಗಭದ್ರಾ ಜಲಾಶಯ. ಈ ಜೀವನಾಡಿಯನ್ನೇ ನಂಬಿ ನೂರಾರು ಕನಸನ್ನ ಹೊತ್ತು ರೈತರು ಭೂಮಿಗೆ ಬೀಜ ನಾಟಿ ಮಾಡಿದ್ದಾರೆ. ಇನ್ನೇನು ಈ ಡ್ಯಾಮ್ನಿಂದ ನೀರು ನಿಯಮಿತ ಪ್ರಮಾಣದಲ್ಲಿ ನಮಗೆ ಲಭ್ಯ ಆಗತ್ತೆ.
ಹೀಗಾಗಿ ನಾವು ಕಳೆದ ಬರದ ಬಿಸಿ ಛಾಯಿಯಿಂದ ಆಚೆ ಬಂದು ಬೆಳೆ ಬೆಳೆದು ನಮ್ಮ ಜೀವನವನ್ನ ಕೂಡ ಒಂದಷ್ಟು ಹಸನು ಮಾಡಿಕೊಳ್ಳಬಹುದು ಅಂತ ಹೇಳಿ ಆಸೆ ಗಣ್ಣಿನಿಂದ ಇದ್ರು ರೈತರು. ಈ ಸಲ ಜಲಾಶಯದಿಂದ 2 ಬೆಳೆಗೆ ಮೋಸನೇ ಇಲ್ಲ. ನೀರು ಭರ್ತಿಯಾಗಿದೆ, ಉತ್ತಮ ಮಳೆ ಆಗಿದೆ, ನೀರು ಶೇಖರಣೆ ಆಗಿದೆ. ಹೀಗಾಗಿ 2 ಬೆಳೆ ಬೆಳೆದು ಬರದಿಂದ ಆದ ಲಾಸನ್ನ ಸ್ವಲ್ಪ ಮಟ್ಟಿಗಾದರೂ ಸುಧಾರಿಸ್ಕೊಳ್ಬಹುದು ಅಂತೇಳಿ ರೈತರು ಕನಸನ್ನ ಕಂಡಿದ್ರು. ಆದರೆ ತುಂಗಭದ್ರಾ ಜಲಾಶಯದ ಗೇಟ್, ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಮುರಿದು ಬಿದ್ದಿದೆ. ಒಂದು ಕಡೆಯಲ್ಲಿ ನಿರ್ವಹಣೆಯ ಕೊರತೆ, ನಿರ್ಲಕ್ಷ್ಯ, ಇದಕ್ಕಿರುವ ನಿರ್ವಹಣಾ ಮಂಡಳಿ, ಅದಕ್ಕೊಬ್ಬರು ಅಧ್ಯಕ್ಷರು, ಇಷ್ಟೆಲ್ಲ ಇದ್ರೂ ಕೂಡ ಹೀಗೆ ಯಾಕಾಯಿತು ಅನ್ನೋ ಪ್ರಶ್ನೆ. ಈ ಪ್ರಶ್ನೆಯ ನಡುವೆನೇ ಇದರ ಉಸ್ತುವಾರಿಯನ್ನು ನೋಡ್ಕೊಳ್ಬೇಕಾಗಿದ್ದ ರಾಜ್ಯ ಸರ್ಕಾರ ಮೈಮರೆತಾಗ ಎಚ್ಚರಿಸಬೇಕಾಗಿದ್ದ ವಿರೋಧ ಪಕ್ಷಗಳು, ಪಾದಯಾತ್ರೆ, ಸಮಾವೇಶ, ಈ ಪಾಲಿಟಿಕ್ಸ್ನಲ್ಲೇ ಬ್ಯುಸಿ ನಮ್ಮ ಜನಪ್ರತಿನಿಧಿಗಳು. ಇದರ ನಡುವೆ ರೈತರ ಗೋಳನ್ನು ಕೇಳೋರು ಯಾರು ಅನ್ನೋ ಪರಿಸ್ಥಿತಿ. ಆ ಬರದ ಛಾಯೆಯಿಂದ ತಪ್ಪಿಸ್ಕೊಂಡು ಇನ್ನೇನು ಹಸನಾಗಬೇಕು ಬದುಕು ಅಂತ ಕಾಯ್ತಿದ್ದ ರೈತರಿಗೆ ಇದೀಗ TB ಜಲಾಶಯದ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಮುರಿದು ಅಪಾರ ಪ್ರಮಾಣದ ನೀರು ಖಾಲಿ ಆಗ್ತಿರೋದು ನೋಡಿದ ಮೇಲೆ ಮುಂದೆ ಯಾರು ದಿಕ್ಕು ಅನ್ನೋ ರೀತಿಯಲ್ಲಾಗಿದೆ. ಏನಾಯಿತು ಆ್ಯಕ್ಚುಲಿ? ನಿನ್ನೆ ರಾತ್ರಿ ಈ ಜಲಾಶಯದ ಗೇಟ್ ಮುರಿದು ಬಿದ್ದಿದ್ದು ಹೇಗೆ, ಮುರಿದು ಹೋದ ನಂತರದಲ್ಲಿ ಪರಿಸ್ಥಿತಿ ಹೇಗಿದೆ, ಇದರ ಇಂದು ಡೀಟೇಲ್ಡ್ ವರದಿ ಇದೆ, ಗಮನಿಸಿ. TB ಡ್ಯಾಂ ಕ್ರಸ್ಟ್ ಗೇಟ್ ಮುರಿದು ಆತಂಕ. ಸ್ಥಳಕ್ಕೆ ಡಿಸಿಎಂ DKಶಿ ಭೇಟಿ, ಪರಿಶೀಲನೆ. ಗೇಟ್ ಜೊತೆ ಮುರಿಯಿತು ರೈತರ ಬದುಕು. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಟ್ಟಾಗಿರೋ ಪರಿಣಾಮ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ನದಿಗೆ ಬಿಡಲಾಗ್ತಿದೆ. ಇದರಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ತುಂಗಭದ್ರಾ ಜಲಾಶಯದ ಗೇಟ್ ಕಿತ್ತು ಹೋಗಿರೋ ಪರಿಣಾಮ ನೀರು ಪೋಲಾಗ್ತಿದೆ. ತುಂಗಭದ್ರಾ ಜಲಾಶಯದಿಂದ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. ಜಲಾಶಯದ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಸಂಚಾರವನ್ನ ನಿಷೇಧಿಸಲಾಗಿದೆ. ಡ್ಯಾಂಗೆ ಡಿಸಿಎಂ DK ಶಿವಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಜಲಾಶಯ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ, ಯಾರೂ ಆತಂಕ ಪಡೋ ಅಗತ್ಯವಿಲ್ಲ, 4-5 ದಿನಗಳಲ್ಲಿ ಸರಿಪಡಿಸಲು ಪ್ರಯತ್ನಿಸುತ್ತೇವೆ ಅಂತ ಹೇಳಿದ್ರು. ನಾವು ಕೆಳಗಡೆ ಕಂಪ್ಲೀಟ್ ಡೌನ್ ಸ್ಟ್ರೀಮ್ ಅಲ್ಲಿ ಎಲ್ಲರೂ ಕೂಡ ಎಲ್ಲ ಗೇಟು ಈಗಾಗಲೇ ಓಪನ್ ಆಗಿದೆ. ಎಲ್ಲರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಡೌನ್ ಸ್ಟ್ರೀಮ್ ಅಲ್ಲಿ ಬಹಳ ಹುಷಾರಾಗಿರಬೇಕು, ಜಾಗೃತರಾಗಿರಬೇಕು ಅಂತೇಳಿ ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವ್ರ ಒಂದು ಒಪಿನಿಯನ್ ಏನಿದೆ ಅಂತಂದರೆ, ನೀರು ಓಪನ್ ಮಾಡದೆ ನಾವು ಅದನ್ನು ರಿಪೇರಿ ಮಾಡೋಕ್ಕಾಗೋದಿಲ್ಲ ಅಂತ. ಬಟ್ ಎಕ್ಸ್ಪರ್ಟ್ಸ್ ಕಮಿಟಿ ಏನು ಹೇಳ್ತಾರೆ ಅಂದ್ಬಿಟ್ಟು ಅಲ್ಟಿಮೇಟ್ಲಿ ಫೈನಲ್ ನಾವು ನೋಡಬೇಕಾಗಿದೆ. ಡ್ಯಾಮ್ ಇಂಪಾರ್ಟೆಂಟು. ಸಂಸದ ತುಕಾರಾಂ ಕೂಡ ಡ್ಯಾಂಗೆ ಭೇಟಿ ನೀಡಿದ್ದು ಅಗತ್ಯ ಕ್ರಮ ಕೈಗೊಳ್ಳೋ ಭರವಸೆ ನೀಡಿದ್ರು. ಇಲ್ಲ, ನಾರ್ಮಲಿ ನಾವು 75% ನಾವು ಗೇಟ್ಗಳನ್ನ ರಿಪೇರಿ ಮಾಡ್ತೀವಿ. ನಾನು ಕೇಳಿದೆ 33 ಗೇಟ್ಗಳನ್ನ ಯಾಕೆ ರಿಪೇರಿ ಮಾಡಲ್ಲ? ಲಾಸ್ಟ್ ಇಯರು ಡೆಡ್ ಸ್ಟೋರೇಜ್ ಬಂದಿತ್ತು. ಡೆಡ್ ಸ್ಟೋರೇಜ್ ಬಂದಾಗ ನಾವು ಕೂಡ ಪ್ರಿಕಾಷನ್ಸ್ ತೊಗೊಂಡು ನಾವು ಮಾಡಬೇಕಾಗಿತ್ತಲ್ಲ, ಅದನ್ನು ಮಾಡಬೇಕು. ಅದು ಯಾವ್ಯಾವುದು 75% ಮೇಂಟೆನೆನ್ಸ್ ಮಾಡಿದರೆ ರಿಪೋರ್ಟ್ ಕೊಟ್ರೆ ಅಂತ ಹೇಳಿದ್ದೀನಿ. ಪ್ರತಿ ಸಲ ಬರಗಾಲದಿಂದ ಕಂಗೆಟ್ಟಿದ್ದ ರೈತರು ಇದೀಗ ಡ್ಯಾಂ ಭರ್ತಿಯಾಯಿತು ಅನ್ನೋ ಖುಷಿಯಲ್ಲಿದ್ದಾಗಲೇ ಗೇಟ್ ಮುರಿದು ಆತಂಕ ಎದುರಾಗಿದೆ. ಕೂಡಲೇ ಸರ್ಕಾರ ಈ ಸಮಸ್ಯೆ ಬಗೆಹರಿಸಿ ನೀರು ಉಳಿಸಬೇಕಾಗಿದೆ. ಕೆ ಸುರೇಶ್ ಚೌಹಾಣ್ ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ವಿಜಯನಗರ.